17th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಪ್ರೂವ್ ದಟ್ 2 + √3 ಈಸ್ ಅನ್ ಇರ್ರಾಷನಲ್ ನಂಬರ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಇದನ್ನ ಯಾವ ತರ ಪ್ರೂವ್ ಮಾಡ್ಬೇಕು ನೋಡ್ರಿ. ಫಸ್ಟ್ ಏನ್ ಮಾಡ್ಬೇಕು, ಲೆಟ್ ಅಸ್ ಅಸ್ಯೂಮ್ ದಟ್ 2 + √3 ಈಸ್ ಅನ್ ರಾಷನಲ್ ನಂಬರ್ ಅಂತ ಅನ್ಕೋಣ. ಓಕೆ, ಈಗ ರಾಷನಲ್ ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇರಬೇಕು, ರಾಷನಲ್ ಅಂದ್ರೆ ನಥಿಂಗ್ ಬಟ್ ಏನು, P/Q ಫಾರ್ಮ್ ಅಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರ ಇಸ್ ಈಕ್ವಲ್ ಟು P/Q, ವೇರ್ P and Q are integers, co-prime and Q not equal to 0. ಓಕೆ, ಇವು 3 ಕಂಡೀಷನ್ ಇರಬೇಕು. P ಮತ್ತೆ Q ಇಂಟೀಜರ್ ಆಗಿರ್ಬೇಕು. ಕೋಪ್ರೈಮ್ ಅಂದ್ರೆ P ಮತ್ತೆ Q ಒಂದೇ ಟೇಬಲ್ ಅಲ್ಲಿ ಹೋಗ್ಬಾರ್ದು. ಓಕೆ, P and Q ಒಂದೇ ಟೇಬಲ್ ಅಲ್ಲಿ ಹೋಗ್ಬಾರ್ದು. ಓಕೆ, ಆಮೇಲೆ Q ವ್ಯಾಲ್ಯೂ ಬಂದ್ಬಿಟ್ಟು 0 ಇರಬಾರ್ದು. ಓಕೆ, ಇದು ಬಂದ್ಬಿಟ್ಟು ಕಂಡೀಷನ್ಸ್. ಓಕೆನಾ, ಈಗ ನೀವೇನ್ ಮಾಡ್ರಿ, ರೂಟ್ ಇರೋ ನಂಬರ್ ಮಾತ್ರ ಲೆಫ್ಟ್ ಸೈಡ್ ಇಟ್ಕೊಳ್ರಿ. ಓಕೆ, ಇನ್ನು ಉಳ್ಕಿದೆಲ್ಲ ರೈಟ್ ಸೈಡ್ ದೊಬ್ರಿ. ಈ +2 ಈ ಕಡೆ ಹೋದ್ರೆ -2 ಆಯ್ತು. ಓಕೆ, ಆಮೇಲೆ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಓಕೆ, ಈಗ ನಾನೇನ್ ಮಾಡ್ತೀನಿ, √3 ಇಸ್ ಈಕ್ವಲ್ ಟು, ಈಗ ನೀವು ಈಗ Q ಮತ್ತೆ 1 ಡಿನಾಮಿನೇಟರ್ LCM ತಗೊಂಡ್ರೆ ಏನ್ ಬರುತ್ತೆ, QA ಬರುತ್ತೆ. ಓಕೆ, ಈಗ ಏನ್ ಮಾಡ್ರಿ, ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ LCM ಇಂದ ಮಲ್ಟಿಪ್ಲೈ ಮಾಡ್ರಿ. ಅವಾಗ ಏನಾಯ್ತು, Q ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು P. ಇಲ್ಲಿ P ಬರಿತೀನಿ ಮೈನಸ್. ಈಗ ಸೆಕೆಂಡ್ ನಂಬರ್ ತಗೊಂತೀನಿ, ಸೆಕೆಂಡ್ ನಂಬರ್ ತಗೊಂಡು ಅದನ್ನ ಕೂಡ LCM ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಏನಾಗುತ್ತೆ ಅವಾಗ 2Q ಆಗುತ್ತೆ. ಸೊ ಆ 2Q ನ ಇಲ್ಲಿ ಬರಿತೀನಿ. ಓಕೆ, ಸೊ ಈಗ ಎರೇಸ್ ಮಾಡ್ಬಿಡ್ತೀನಿ ಇಲ್ಲಿ. ಈಗ ನಾವೇನ್ ಬರಿಬಹುದು ಅಂದ್ರೆ ಸ್ಟೇಟ್ಮೆಂಟ್, ಸಿನ್ಸ್ P and Q are integers, P and Q are integers, P minus 2Q divided by Q is rational ಅಂತ ಹೇಳ್ಬೋದು. ಓಕೆ, ಸೊ P ಮತ್ತೆ Q ಇಂಟೀಜರ್ ಇರೋದ್ರಿಂದ ಇದಿಷ್ಟು ರಾಷನಲ್ ಅಂತ ಹೇಳ್ಬೋದು. ಈಗ RHS ರಾಷನಲ್ ಅಂದ್ರೆ LHS ಕೂಡ ಏನಾಗುತ್ತೆ, ರಾಷನಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂಡ್ ಸೊ √3 is ರಾಷನಲ್ ಅಂತ ಬರಿತೀವಿ. ಓಕೆ, ಬಟ್ ಈಗ ನಮಗೆ ಒಂದು ಫ್ಯಾಕ್ಟ್ ಏನ್ ಗೊತ್ತು ಅಂದ್ರೆ ಏನು, ಒಂದು ಫ್ಯಾಕ್ಟ್ ಅಂದ್ರೆ ಯೂನಿವರ್ಸಲ್ ಟ್ರೂತ್ ಏನ್ ಗೊತ್ತು, ಈ √3 ಬಂದು ಇರ್ರಾಷನಲ್ ಅಂತ ಗೊತ್ತು, ಬಟ್ ಅದಕ್ಕೆ ಅಪೋಸಿಟ್ ಆನ್ಸರ್ ಬರ್ತಾ ಇದೆ. ಓಕೆ, ಸೊ √3 ನನಗೆ ಇರ್ರಾಷನಲ್ ಅಂತ ಗೊತ್ತು, ಬಟ್ ಇಲ್ಲಿ ರಾಷನಲ್ ಅಂತ ಬರ್ತಾ ಇದೆ. ಸೊ ಅವಾಗ ಸ್ಟೇಟ್ಮೆಂಟ್ ಏನ್ ಬರ್ತೀವಿ, ಬಟ್ ದಿಸ್ ಕಾಂಟ್ರಡಿಕ್ಸ್ ಅಂದ್ರೆ ಅಪೋಸಿಟ್ ಆನ್ಸರ್ ಬರ್ತಾ ಇದೆ. ದಿಸ್ ಕಾಂಟ್ರಡಿಕ್ಸ್ ದ ಫ್ಯಾಕ್ಟ್ ದಟ್ √3 is irrational. ಓಕೆ, ಅದಕ್ಕೆ ಅಪೋಸಿಟ್ ಬರ್ತಾ ಇದೆ. ಸೊ ಈಗ ನಾವು ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನ್ ಬರೀಬೇಕು ನೋಡ್ರಿ. ಓಕೆ, ನಾವೇನ್ ಬರೀಬೇಕು ನೆಕ್ಸ್ಟ್ ಅಂದ್ರೆ ದಿಸ್ ಕಾಂಟ್ರಡಿಕ್ಷನ್. ಈ ಕಾಂಟ್ರಡಿಕ್ಷನ್ ಎದಕ್ ಬಂತಂದ್ರೆ ನಾವು ತಗೊಂಡ್ರ ಅಸಂಪ್ಷನ್ ರಾಂಗ್ ಇತ್ತು. ಓಕೆ, ದಿಸ್ ಕಾಂಟ್ರಡಿಕ್ಷನ್ ಈಸ್ arisen because of our wrong assumption that ನಾವು ಅಸಂಪ್ಷನ್ ಏನ್ ಮಾಡಿದ್ವಿ, 2 + √3 is ರಾಷನಲ್ ಅಂತ ತಗೊಂಡಿದ್ವಿ, ಅದು ಬಂದ್ಬಿಟ್ಟು ರಾಂಗ್ ಅಸಂಪ್ಷನ್. ಓಕೆ, ಸೊ ಏನು ದಟ್ 2 + √3 is ರಾಷನಲ್. ಓಕೆ, ಸೊ ಈಗ ನಾವೇನ್ ಹೇಳ್ಬೋದು, ಓಕೆ, ಸೊ ನಾವು ತಗೊಂಡ್ರ ಅಸಂಪ್ಷನ್ ರಾಂಗ್ ಅಂದ್ರೆ ಇಟ್ಸ್ ರಾಷನಲ್ ಅಲ್ಲ ಅಂತ ಅರ್ಥ. ರಾಷನಲ್ ಅಲ್ಲ ಅಂದ್ರೆ ನಥಿಂಗ್ ಬಟ್ ಏನು, ಇರ್ರಾಷನಲ್ ಅಂತಾನೆ ಅರ್ಥ. ಸೊ ಅದಕ್ಕೋಸ್ಕರ ದೇರ್ ಫೋರ್ ವಿ ಕ್ಯಾನ್ ನೌ conclude that 2 + √3 is irrational ಅಂತ ಬರಿಬಹುದು. ಓಕೆ, ಇದು ಬಂದ್ಬಿಟ್ಟು ಇದರ ಸೊಲ್ಯೂಷನ್.
ಓಕೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2024 ಸಪ್ಲಿ ಕ್ವಶನ್ ಪೇಪರ್ದು ಓಕೆ ಫಸ್ಟ್ ಸೆಟ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಓಕೆ ಇದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ಟ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.